ಈ ದೇಶ ನಮ್ಮ ವಿರೋಧಿ ವಜಾ ಮಾಡಿದಂತ ಕಾಂಗ್ರೆಸ್ ನೀವು ಯಾಕೆ ಅವರಿಗೆ ಉತ್ತರ ಕೊಡ್ತೀರಿ? ವೈ ಆರ್ ಗಿವಿಂಗ್ ದ ಇಂಪಾರ್ಟೆನ್ಸ್? ನೀವು ಯಾವ್ರಿಗೆ ಮೌತ ಕೊಡ್ತೀರಿ? ಕೂತ್ಕೊಳ್ಳಿ ಮೇಲೆ ಶಿವಲಿಂಗ ಅವ್ರೆ ಅವರು ನೀವು ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀರಿ? ನಾನು ಉತ್ತರ ಕೊಟ್ಟರೆ ಕೂತ್ಕೊಳ್ಳಿ. ಗೋಪಾಲಕೃಷ್ಣ ಆಯ್ತಲ್ಲ, ನೀವೆಲ್ಲ ಡಬಲ್ ಕ್ರಾಚರ್ ಗೊತ್ತೇ. ಕೂತ್ಕೊಳ್ಳಿ ಈಗ. ಆಯ್ತು, ನೀವು ಕೂತ್ಕೊಳ್ಳಿ. ಆಯ್ತು ಹೇಳಿ. ಅಲ್ಲ ಈ ಚರ್ಚೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅದು ಅವ್ರು ಇದ್ದಾರೆ. ಆಯ್ತು, ಈಗ ಬಂದಿದೆ ಮಾತಾಡಿದ್ದಾರೆ. ಆ ರೀತಿ ಡಿಬೇಟ್ ಆದ್ರೆ ಆಯ್ತು. ಈ ರೀತಿ ನೀವ್ ಯಾಕೆ ಮಾತಾಡ್ತೀರಿ? ನೀವು ಕೂತ್ಕೊಳ್ಳಿ. ಈಗ ಬಂದು ಈಗ ಮಾತಾಡ್ತೀರಿ ನೀವು. ಯಾಕೆ ಮಾತಾಡಿ. ಅವ್ರು ಏನೋ ಬಂದು ನೋಡಿ. ಆಯ್ತು, ಯಾಕೆ ಹೋಗುವಾಗ ಏನ್ ಘಟನೆ ಆಯ್ತು ಅಷ್ಟೇನೆ. ಇಲ್ಲಿ ಡಿಬೇಟ್ ದಕ್ಷಿಣ ಭಾರತದಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅವರು. ಬಾಲಕೃಷ್ಣ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ಡಾಮ್ ಕೊಡಿ. ಫಿನಿಶ್. ಈ ಗವರ್ನರ್ನ ವಿಷಯಗಳ ಬಗ್ಗೆ ಇಡೀ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಗವರ್ನರ್ಗಳ ನಿಮ್ಮ ವಿಷಯ ಬೇರೆ ವಿಷಯಕ್ಕೆ ನೀವು ಯಾಕೆ ಮಾತಾಡ್ತೀರಿ? ಕಾನ್ಸ್ಟಿಟ್ಯೂಷನ್ ನಿಮ್ಮ ಅಭಿಪ್ರಾಯ ಹೇಳಿ. ಇವತ್ತು ನಾವು ನಮ್ಮ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದಲ್ಲಿದ್ದಂತ ನಾವೆಲ್ಲರೂ ಒಂದು ಪ್ರಶ್ನೆ ಹಾಕಿದ್ದು, ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲ, ಸಾಮಾನ್ಯ ಗವರ್ನರ್ ಅವರು ಅಡ್ರೆಸ್ ಮಾಡ್ಬೇಕಾದ್ರೆ ಏನು ಸರ್ಕಾರ ಕೊಟ್ಟಿದ್ದಂತನ್ನ ಮಂಡನೆ ಮಾಡಿದ್ರು. ಮತ್ತೆ ಮಂಡನೆ ಮಾಡಿ ಇದನ್ನ ಒಪ್ಪಿದ್ದೀನಿ ಅಂತ ಹೇಳಿ ಹೊರಟಂತ ನಡೆದಂತ ಸಂದರ್ಭದಲ್ಲಿ ನಡೆದಂತ ಅಹಿತಕರ ಘಟನೆಗಳ ಬಗ್ಗೆ ನಾವು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇವ್ರೇನ್ ಹೇಳಿದ್ರು? ಇಲ್ಲ ಇಲ್ಲ ಇಲ್ಲ, ನಾವು ನೀವು ನಾನು ಹೇಳಿದ್ದು ತೊಂಬತ್ತು ಸರ್ಕಾರಗಳನ್ನ ಈ ದೇಶದಲ್ಲಿ ವಜಾ ಮಾಡಿರುವಂತವ್ರು ಯಾರು? ಕಾಂಗ್ರೆಸ್ನವರು. ಅವ್ರು ಯಾವ ನೈತಿಕತೆ ಇಲ್ಲ ಕಾಂಗ್ರೆಸ್ನವರು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಕ್ಕೆ ಯಾವುದೇ ಗೌರವ ನಿನ್ನೆ ನಡೆದಂತ ಘಟನೆ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು. ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇನ್ಕ್ಲೂಡಿಂಗ್ ಲಾ ಮಿನಿಸ್ಟರ್ ಸೇರಿ ಅಂತ ಹೇಳಿ ನಾನು ಆಗ್ರಹ. ಧನ್ಯವಾದಗಳು. ಅವ್ರಿಗೆ ಯಾಕೆ ಉತ್ತರ ಕೊಡ್ತೀರಿ ನೀವು? ಏನಾಗಿದೆ ನಿಮ್ಗೆಲ್ಲ? ಅವಾಗ ನಾನು ಎಷ್ಟು ಹಿಂದೆ ಹೋಗ್ತೀನಿ, ನಮ್ಮ ಹಿರಿಯ ಹಿಂದಿನ ಗೃಹ ಸಚಿವರು ಹೇಳಿರ್ತಕ್ಕಂಥ ಮಾತಿಗೆ ನಾನು ಸ್ಪಂದಿಸ್ತೇನೆ. ಎಷ್ಟು ಹಿಂದೆ ಹೋಗ್ತೀನಿ, ಎಷ್ಟು ಮುಂದೆ ಹೋಗ್ತೀನಿ ಅಲ್ಲ, ನನಗೆ ಯಾವುದನ್ನು ಹೇಳಬೇಕನ್ಸಿದೆ, ನಿಮ್ಮ ವಾದವನ್ನು ಕೇಳಿದ ಮೇಲೆ ಏನು ನನ್ನದೇ ಆಗಿರ್ತಕ್ಕಂಥ ವಿಚಾರಗಳನ್ನು ತಮ್ಮೆದುರು ಮಂಡಿಸಬೇಕಾಗಿದೆ, ಅದು ಮಂಡಿಸ್ತೇನೆ. ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ರಿ, ನೀವು ಕಾನ್ಸ್ಟಿಟ್ಯೂಷನ್ ಮುಟ್ಟಬೇಡ್ರಿ, ಹಂಗ ಇಲ್ಲೇ ಹೇಳ್ರಿ, ಅದು ಆಗೋದಿಲ್ಲ. ಕಾನ್ಸ್ಟಿಟ್ಯೂಷನ್ ಅನ್ನ ಹೆಂಗ ರಾಜ್ಯಪಾಲರು ಉಲ್ಲಂಘನೆ ಮಾಡಿದ್ರು ಅಲ್ಲಿಂದನೂ ಚಾಲೂ ಮಾಡ್ತೀನಿ. ಸಂವಿಧಾನವನ್ನ ಏನು ಸಂವಿಧಾನ ಹೇಳಿದೆ, ನಿರ್ದೇಶನ ಕೊಟ್ಟಿದೆ, ಅಲ್ಲಿಂದನೂ ಚಾಲೂ ಮಾಡ್ತೀನಿ. ಬೇಕಂದ್ರೆ ಯಾವ ಹಂತದಿಂದ ನಿಮ್ಮ ಕೇಂದ್ರ ಸರ್ಕಾರಗಳಿಂದ ರಾಜ್ಯಪಾಲರ ಕಚೇರಿಗಳಿಗೆ ಫೋನ್ ಬರ್ತಾವು, ಅಲ್ಲಿಂದನೂ ಚಾಲು ಮಾಡ್ತೀನಿ. ಎಲ್ಲಿ ಚಾಲು ಮಾಡಬೇಕು ಬೇಕಾದ್ರೆ ಸಮಯವನ್ನ ಇಷ್ಟಕ್ಕ ನಿಗದಿ ಮಾಡ್ರಿ ಅಂತ ಹೇಳ್ರಿ. ಅದನ್ನ ಸನ್ಮಾನ್ಯ ಕೇಳ್ರಿ. ಅವ್ರ ಸಂವಿಧಾನದ ಬಗ್ಗೆ ಮಾತಾಡ್ಲಿ, ನಾವು ಮಾತಾಡ್ತೇವೆ, ನಮಗೂ ಅವಕಾಶ ಕೊಡ್ರಿ. ಸಂವಿಧಾನದ ಬಗ್ಗೆ ಅವರು ಮಾತಾಡ್ಲಿ, ನಾವು ಮಾತಾಡ್ತೇವೆ. ಮಾತಾಡಿ ಅಧ್ಯಕ್ಷರೇ. ಅದಕ್ಕೆ ಕೇಂದ್ರ ಸರ್ಕಾರದ ಕರೆಗಳು ಬರ್ತಾವಲ್ಲ ರಾಜಭವನಕ್ಕ, ರಾಜ್ಯಪಾಲರನ್ನ ಇವರು ಯಾವ ರೀತಿಯಾಗಿ ನಡೆಸಿಕೊಳ್ತಾ ಇದ್ದಾರೆ. ಆ ರಾಜಭವನಕ್ಕೆ ಕೇಂದ್ರ ಸರ್ಕಾರದಿಂದ ಏನ್ ಫೋನ್ ಕರೆಗಳು ಬರುತ್ತಾ ಇವೆ ಅಂತ ಉಲ್ಲೇಖ ಮಾಡಿದ್ರೆ, ಡಸ್ ಇಟ್ ಇನ್ಕ್ಲೂಡ್ ದ ಫೋನ್ ಕಾಲ್ಸ್ ರಿಸೀವ್ಡ್ ಬೈ ದ ಫಾರ್ಮರ್ ಗವರ್ನರ್ ಹಂಸರಾಜ್ ಭಾರದ್ವಾಜ್? I'm discussing. That is included also. ಈಗ ಪ್ರೆಸಿಡೆಂಟ್ ಸಮಸ್ಯೆ ನೋಡಿ, ರಾಮಲಿಂಗ ರೆಡ್ಡಿ ಪ್ರೆಸಿಡೆಂಟ್ ವಿಚಾರ ಮಾತ್ರ ಚರ್ಚೆ ಮಾಡಿ. ಆಯ್ತು,
ನೋಡಿ, ನೋವು ಎಲ್ಲಾಗತ್ತೆ ಅಂದ್ರೆ ಸತ್ಯ ಬಿಚ್ಚಿಡೋದಕ್ಕೆ ಪ್ರಾರಂಭ ಮಾಡಿದಾಗ ನೋವಾಗುತ್ತೆ. ಅದಕ್ಕೆ ಹಂಸರಾಜಂದ್ ಹೇಳ್ತೀರಿ, ವೆಂಕಟ ಸುಬ್ಬಯ್ಯಂದ್ ಹೇಳ್ತೀರಿ, ಇವತ್ತಿಂದ ಹೇಳ್ರಿ. ಸ್ವಲ್ಪ ಕೇಳಿ, ಮಾಹಿತಿ ಪಡ್ಕೊಳ್ಳಿ. ಇರ್ಲಿ ಅಧ್ಯಕ್ಷರೇ, ಇವತ್ತಿಂದು ಹೇಳ್ರಿ. ಸ್ಪೀಕರ್ಗೆ ಎಷ್ಟು ಫೋನ್ ಹೋಗಿದಾವ, ಸ್ಪೀಕರ್ಗೆ ಏನೇನ್ ಡೈರೆಕ್ಷನ್ ಕೊಟ್ಟಿರಿ ಅದನ್ನು ಹೇಳ್ರಿ ಸ್ವಲ್ಪ. ಓಕೆ, ಅದು ನಾನು ಹೇಳ್ತೇನೆ. ಸ್ಪೀಕರ್ಗೆ ಏನೇನ್ ಡೈರೆಕ್ಷನ್ ಕೊಟ್ಟಿರಿ ಅದನ್ನು ಸ್ವಲ್ಪ ಎಲ್ಲಾರ್ಗೂ ರಾಜ್ಯ ಜನತೆ ಹೆಚ್ಚು ಆತ್ಮೀಯವಾಗಿರೋದು ನಿಮ್ ಜೊತೆಗೇನೆ. ಅವ್ರನ್ನ ಕೇಳ್ರಿ, ಎಷ್ಟು ಫೋನ್ ಮಾಡಿದ್ವಿ, ಯಾರ ಮಾಡಿದ್ವಿ ಹಂಗ. ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ, ನಾನು ಒಂದ್ ಮಾತು ಹೇಳ್ತಿದ್ದೆ, ಫೋನ್ ಎಷ್ಟು ಬಂದವ್ ನೋಡ್ರಿ. ಅದನ್ನ ಮುಂದೆ ವಿಸ್ತಾರ ಮಾಡಕ್ ಹೋಗೋದಿಲ್ಲ. ಇರ್ಲಿ, 176 ಪ್ರಕಾರ ಗವರ್ನರ್ ಶಾಲ್ ಅಡ್ರೆಸ್ ಹಿ ಶಾಲ್ ಕಮ್ ಅಂಡ್ ಗೋ ಅಲ್ರಿ. ಬಾಳ್ ಬಂದು ತಿಳ್ಕೊಂಡ್ಬಿಟ್ಟಾರೆ. ಇಫ್ ಹಿ ಕಮ್ಸ್ ಲೇಸ್ ಇಟ್, ಹಿಂದಕ್ಕಾಗಿರ್ಬೋದು. ಬಟ್ ಟುಡೇ we are discussing about the constitution, the strength of the constitution, the wishes of the constitution. ಅದನ್ನ ಮಾತಾಡುವಾಗ ಹಿಂದಾಗಿತ್ತು ಅಂತ ಹೇಳಿ ಅನ್ಕೂತ್ರ ಆಗೋದಿಲ್ಲ. ಇದರ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನೀಡಿರ್ತಕ್ಕಂಥ ನಿರ್ಣಯಗಳಿರಲಿ, ಹೈಕೋರ್ಟ್ಗಳಲ್ಲಿ ನೀಡಿರ್ತಕ್ಕಂಥ ನಿರ್ಣಯಗಳಿರಲಿ, ಲೋಕಸಭೆಯಲ್ಲಿ ರಾಜ್ಯಪಾಲರ ಭಾಷಣಗಳನ್ನ ಉಲ್ಲೇಖಿಸಿ ಏನು ಹೋಮ್ ಮಿನಿಸ್ಟರ್ ತಮ್ಮ ಹೇಳಿಕೆಗಳನ್ನು ಲೋಕಸಭೆಯಲ್ಲಿ ಮಾಡಿದ್ದಾರೆ, ಅವು ಇರಲಿ, ಅವೆಲ್ಲವುಗಳನ್ನ ಗಮನಕ್ಕೆ ತಗೋಬೇಕಲ್ಲ. ನಾನು ಕೇಳ್ತೀನಿ, 176(1) ಪ್ರಕಾರ ಮಾನ್ಯ ರಾಜ್ಯಪಾಲರು ಏನು ಸಂವಿಧಾನದ ಉಲ್ಲಂಘನೆ ಮಾಡಿದ್ರು, ಆ ಉಲ್ಲಂಘನೆ ಈ ಸದನ ಯಾವ ಕಾರಣಕ್ಕೂ ಮನ್ನಿಸೋದು ಸಾಧ್ಯ ಇಲ್ಲ. ದಿ ಡಿವಿಯೇಷನ್, ದ ವೈಲೇಷನ್ or insulting the constitution, which is directed by 176(1), which is covered by the Supreme Court, High Court judgments, and also the statement of the Home Minister made on the Lok Sabha floor. He cannot escape all this, number one. Number two, ಅಧ್ಯಕ್ಷರೇ, ಇದನ್ನ ಬಾಳ್ ಬಂದ್ ಕೇಳ್ತಾರೆ, ಅವನ್ ಬಿಡ್ಬೇಕಾಗಿತ್ತು, ಇದನ್ನ ಯಾಕೆ ಬರೀಬೇಕಾಗಿತ್ತು. ನಾವು ರಾಜ್ಯ ಸರ್ಕಾರದವರು ನಮ್ಮ ನೀತಿಗಳನ್ನ, ನಮ್ಮ ಕಾರ್ಯಕ್ರಮಗಳನ್ನ ನಾವೇನ್ ಮಾಡ್ತೀವಿ ಅನ್ನೋದನ್ನ ರಾಜ್ಯ ಸರ್ಕಾರದ ಮೂಲಕ ಗವರ್ನರ್ ಬಾಯಿಂದ ರಾಜ್ಯಕ್ಕೆ ತಿಳಿಸ್ತೀವಿ, ದೇಶಕ್ಕೆ ತಿಳಿಸ್ತೀವಿ, ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತೀವಿ. ನಮ್ಮ ಆಕ್ರೋಶವನ್ನ, ನಮ್ಮ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂತ ಒಂದು ದಾರಿ, ಪ್ರಜಾಪ್ರಭುತ್ವದ ವೇದಿಕೆ, ಪ್ರಜಾಪ್ರಭುತ್ವದ ಪಥ ಈ ಗವರ್ನರ್ ಅಡ್ರೆಸ್. ನಾವು ಗವರ್ನರ್ ಖುಷಿ ಆಗ್ಲಿ ಅಂತ ಹೇಳಿ ಟು ಪ್ಲೀಸ್ ಹಿಮ್ ವಿ ಆರ್ ನಾಟ್ ರೈಟಿಂಗ್ ದಿಸ್ ಗವರ್ನರ್ಸ್ ಅಡ್ರೆಸ್. ಗವರ್ನರ್ಸ್ ಅಡ್ರೆಸ್ 122 ಪ್ಯಾರಾ ಮಾಡಿದ್ರು. ಕೈಂಡ್ಲಿ ರೀಡ್, ಗೋ ಒನ್ ಬೈ ಒನ್. Have we made any allegation against the governor? Have we made any allegation, personal allegation against anybody? ಯಾವ ಕಾರಣಕ್ಕೆ ನಾವು ಬರೆದು ಕೊಟ್ಟಿರ್ತಕ್ಕಂಥ, ನಮ್ಮ ಕ್ಯಾಬಿನೆಟ್ ಪಾಸ್ ಮಾಡಿರ್ತಕ್ಕಂಥ ಏನು ಅಂಡರ್ 163 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯಾವ ಬಾಧ್ಯತೆ ಇದೆ ಅವ್ರಿಗೆ, ಅದನ್ನ ಬದಿಗೆ ಸರಿಸಿ ನಮ್ಮ ಭಾಷಣವನ್ನ ತಿರಸ್ಕರಿಸಿದ್ರು, ಓದ್ಲಿಲ್ಲ. ಇದು ನಮ್ಮ ಮುಖ್ಯ ಪ್ರಶ್ನೆ. ಆಯ್ತು, ಈ ಭಾಷಣ ಆಯ್ತು, ಅವರು ಯಾವುದೋ ಒಂದು ತಮ್ಮದೇ ಆಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಂಡು ಸಭಾಧ್ಯಕ್ಷರು ಏನ್ರಿ ನೋಡಿ, ನಿಮ್ಗೆ ಅವ್ರು ಮುಗಿಸ್ಲಪ್ಪ ನೋಡಿ, ನೀವು ನೋಡಿ, ಅವರು ಸಂವಿಧಾನ ಸಂವಿಧಾನದ ಆರ್ಟಿಕಲ್ ಅದೆಲ್ಲ ಕಾನೂನು ಗೊತ್ತಿಲ್ಲ. 175 ಏನ್ ಹೇಳುತ್ತೆ ಹೇಳಿ, ಅಲ್ಲ ನಾವ್ ಹೇಳ್ತಿರೋದು ಅವ್ರು ಹೇಳ್ತಿರೋದು ಹೇಳಿ. ಸಂವಿಧಾನದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿ ಹೇಳಿ ಸರ್, ಹೇಳಿ ಸರ್. ಒನ್ ಸೆಕೆಂಡ್ ಸರ್, ಓದ್ಬೇಕಾ ಸರ್? ಬೇಡ ಮದರ್ ಆಫ್ ಎವ್ರಿಥಿಂಗ್ ಇಸ್ ಕಾನ್ಸ್ಟಿಟ್ಯೂಷನ್ ಹೇಳಿ.